ಓಕೆ, ದೆವ್ವ ಇರೋ ಪ್ಲೇಸ್ಗೆ ಹೋಗ್ತಾ ಇದ್ದೀರಿ ನಾವೀಗ. ದೆವ್ವ ಎದ್ದು ಬರ್ಬೇಕಂತ ಹೇತ್ಕೊಂಡು ಹೋಗ್ಬಿಡ್ತಾನೆ ಬರತ್ತಾ. ನನಗೇನು ಭಯ ಇಲ್ಲ, ನಾನು ಮಾತಾಡಿಸ್ತೀನಿ ದೆವ್ವಾಗೆ, ಪರವಾಗಿಲ್ಲ. ಇಲ್ಲ ಅಲ್ಲಿ ಹಿಂದೆ ಬರ, ಇನ್ನ ಟಾರ್ಚ್ ಬಿಡ, ಈಗ ವಿಡಿಯೋ ಬರಬೇಕು. ಸಾಕತ್ತಾಗಿದೆ ಪ್ಲೇಸು, ಫುಲ್ಲು ಕಾಡು. ನಾವು ಫಸ್ಟೆಲ್ಲ ಇಲ್ಲಿ ಕ್ಯಾಂಪ್ ಫೈರ್ ಹಾಕ್ತಾಯಿದ್ರಿ. ಇವಾಗ ಇವರು ಚಿಕ್ಕ ಹುಡುಗರು ಹೀಗೀಗ ಆಗ್ತಾವೆ. ನಾವು ಒಂದು 5 ವರ್ಷದಿಂದನೇ ಹಾಕಿದಿರಿ. ಹಾಂ, ಸರಿಯಾಗಿ ಬಿಡ, ಇಲ್ಲಿ ಇಟ್ಕೊಂಡು ಇಲ್ಲಿ ಬಿಡ್ತಾ. ಚೇಪೆಕಾಯಿ ಗಿಡನೇ ಇದು, ಲೈಟ್ ಬಿಡು ನೋಡಿ. ಚೇಪೆಕಾಯಿ ಗಿಡ ನೋಡಿ, ಅಲ್ಲಲ್ಲಿ ಎಲ್ಲ ಚೇಪೆಕಾಯಿ ಗಿಡ ಇದೆ. ಸಾಕತ್ತಾಗಿದೆ ಪ್ಲೇಸು. ವಿಡಿಯೋ ಮಾಡಂಗೆ ಹಂಗೆ ಹಿಡ್ಕೊ. ನನಗೆ ಬಿಡ ಲೈಟು, ಲೈಟ್ ಬಿಡ. ಎಂಡ ಇಲ್ಲ ಅಲ್ಲಿ ಲೈಟ್ ಕಾಣಿಸ್ತೀವಿ. ಮಾವಿನಕಾಯಿ ಫೋಕಸ್ ಮಾಡಿ. ಮಾವಿನಕಾಯಿಗೆ ನೋಡಿ, ಮಾವಿನಕಾಯಿ ರಾತ್ರಿ ಹೊತ್ತು ತಿಂತಾಯಿದ್ರೆ ಮಜಾ. ಇಲ್ಲೇ ನೋಡಿ ಮಾವಿನಕಾಯಿ ಸೂಪರ್ ಆಗಿದೆ ಮಾವಿನಕಾಯಿ. ತುಂಬ ದೊಡ್ಡ ಕ್ಯಾಂಪ್ ಫೈರ್ ಹಾಕಿದ್ದಾರೆ ಇವರು. ಇವಾಗ ಹತ್ತಡಿ ಹೋಯ್ತು ಮೇಲಕ್ಕೆ. ಫುಲ್ಲು ಕೆಂಡ. ಹೆಂಗಿದೆ ಅಂದರೆ, ನಾನು ಬಂದಿರೋದು ಬೆಂಗಳೂರಿಂದ 70 ಕಿಲೋಮೀಟ್ರು, H ಕ್ರಾಸ್ ಅಂತ ಜಾಗ. ಹೆಂಗಿದೆ ನೋಡಿ, ಫುಲ್ಲು ಕ್ಯಾಂಪ್ ಫೈರ್ ಉಳಿತಾ ಇದೆ ಈಗಲೂ ಕೂಡ. ಬೆಂಕಿ ಹಾಕೋದಕ್ಕೆ ಕಟ್ಟಿಗೆ ಇಲ್ಲ ನಮ್ಮ ಹತ್ರ, ಆದರೆ ತುಂಬ ಚೆನ್ನಾಗಿದೆ ಪ್ಲೇಸು. ಕುತ್ಕೊಂಡು ಬೆಚ್ಚಿ ಮಾಡ್ಕೊಂಬೋದು, ಸ್ವಲ್ಪ ಹಿಂಗೆ ಬೆಚ್ಚಗಿರುತ್ತೆ ಚಳಿ ಆದಾಗ. ಚೆನ್ನಾಗಿದೆ ಅಲ್ಲ? ಏನು ಹೆಂಗುರ್ದಾಗ್ಬಿಟ್ಟೈತೆ, ಕಟ್ಟಿಗೆನೇ ಇಲ್ವೇನೋ ಬರುತ್ತಾ ನೋಡಿ. ಬೆಂಕಿ ಹಚ್ಚೋದಕ್ಕೆ ಎಲ್ಲ ಸ್ನೇಹಿತರು ಸಹಾಯ ಮಾಡ್ತಾ ಇದ್ದಾರೆ, ಆದರೆ ಖಂಡಿತವಾಗ್ಲೂ ಬೆಂಕಿ ಹತ್ತಲ್ಲ ಅಂತ ನನಗೆ ಗೊತ್ತು. ಯಾಕಂದರೆ ಕೆಳಗಡೆ ಕೆಂಡನ ಉಫ್ ಮಾಡಿ ಊದಬೇಕು, ಆವಾಗ ಬೆಂಕಿ ಹತ್ತುತ್ತೆ. ನೋಡಿ ಜಾಗ ನೋಡಿ ಹೆಂಗಿದೆ. ಕತ್ಲೆ ಸ್ವಲ್ಪ ಅಂಟು ಬೆಂಕಿ ಅಂಟಿದೆ. ಈಗ ಮಜಾನೇ ಮಜಾ. ಸಖತ್ತಾಗಿ ಬೆಂಕಿ ಉರಿತಾ ಇದೆ. ಹತ್ಸೆ ಬಿಟ್ಟ ಕೊನೆಗೂ. ತುಂಬ ಚೆನ್ನಾಗಿದೆ ಇಂಥ ಲೊಕೇಶನಲ್ಲಿ ಬೆಂಕಿ ಹಾಕ್ಕೊಂಡು. ಚಮ್ಗೇಮ್ ಸಿಕ್ಬಿಟ್ರೆ ಹೋಗ್ಬಿಡ್ತಾರೆ, ಅದೆಲ್ಲ ಮಾಡೋಕ್ಕೋಗ್ಬೇಡಿ. ಇಂಥ ಜಾಗದಲ್ಲಿ ಮೈಂಡ್ ಫ್ರೆಶ್ ಆಗಿರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಹೆಂಗಿದೆ ಜಾಗ, ಬರೀ ಚೇಪೆಕಾಯಿ. ಕಾಡಿದ್ದಂಗೆ. ಕಾಡಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ರೆ ಚೆನ್ನಾಗಿರುತ್ತೆ ಒಂಥರ. ಯಾವ ಕಡೆ ರೂಟ್ ಮಾಡ್ತಾಯಿದ್ದೀನಿ, ಆದರೂ ಹೋಗೋಣ, ಹೆಂಗೋ ಒಂದು ದಾರಿ ಮಾಡ್ಕೊಂಡು ಹೋಗೋಣ. ಈಗ ಯಾವ ಜಾತ್ರೆ ಅದು, ಹೆಸರೇನು? ಉಲ್ಟಾಗ್ರಹಾರ ಜಾತ್ರೆಗೆ ಹೋಗ್ತಾಯಿದ್ರಿ. ಈಗ ಸಖತ್ತಾಗಿ ಮಾಡಿದ್ದಾರೆ, ನೋಡೋಣ ಬನ್ನಿ. ನೋಡೋಣ ಹೆಂಗೆ ಬಂದೈತೆ. ಒಳ್ಳೆ ಕಟ್ ಮಾಡ್ತಾರೆ, ಸಾಂಬಾರು ಕಟ್ಟಂತ ಸುಮ್ಮನೆ ಹೊಡಿತಾನೆ. 5XL ಮಾಡಿ ಯಾವ್ದು ಮಾಡಿ ಸಿನಿಮ್ಯಾಟಿಕ್ ಮಾಡ್ತಾರೆ.
ಹಾಂ ನಡಿಯ. ಸೊ ನಾವು ಇವಾಗ ಲೈಟಿಂಗ್ಸ್ ನೋಡೋಕೆ ಹೋಗ್ತಾ ಇದ್ದೀರಿ. ಯಾಕಂದರೆ ಜಾತ್ರೆ ನಾಳೆ ಮುಗ್ದೋಗಿದೆ ಅಂತ ಇದ್ದಾರೆ. ತಿರ್ಗಾ ಇನ್ನೊಂದ್ಸಲಿ ಸ್ಟಾರ್ಟ್ ಆಗುತ್ತೆ ನಾಳೆ ಸಾಯಂಕಾಲ. ಬಟ್ ಈಗ ಒಂದ್ಸಲಿ ಲೈಟಿಂಗ್ಸ್ ನೋಡ್ಬಿಡೋಣ. ತುಂಬ ಅದ್ಭುತವಾಗಿದೆ ಲೈಟಿಂಗ್ಸು. ನೋಡಿ, ತ್ರಿಬಲ್ ರೈಡು, ಊರಲ್ಲಾದರೆ ತ್ರಿಬಲ್ ರೈಡು, 4 ರೈಡು, 5 ರೈಡು, 6 ರೈಡು ಓಡಿಸ್ಕೊತಾವು. ಬೆಂಗಳೂರಲ್ಲಿ ಹಂಗಾಗಲ್ಲ, ಫೈನ್ ಹಾಕ್ಬಿಡ್ತಾರೆ 500 ರೂಪಾಯಿಗೆ. ಸೊ ನಾವು ವಾಪಸ್ ಹೋಗ್ತಾ ಇದ್ದೀರಿ. ಕ್ಯಾಂಪ್ ಫೈರ್ ಆಯಿತು. ನನಗೇನು ಕಾಣಿಸ್ತಾ ಇಲ್ಲ, ಮಕ್ಕಕ್ಕೆ ಲೈಟ್ ಬಿಡ್ತಾ ಇದ್ದದ್ದು, ಆದರೂ ನಡೀತಾ ಇದ್ದೀನಿ. ಜಾಗ ಹೆಂಗಿದೆ ಅಂದರೆ ನೋಡಿ, ಮಾವಿನಕಾಯಿ ತೋರಿಸ್ತೀನಿ ನಿಮಗೆ. ನೋಡಿ ಮಾವಿನಕಾಯಿ ನೋಡ್ತಾ ಇದ್ದೀರಲ್ಲ, ಮಾವಿನಕಾಯಿ ಹೆಂಗಿದೆ ಅಂತ. ಸಖತ್ತಾಗಿದೆ. ಅಲ್ಲೊಂದು ಸ್ಪೈಡ್ರು, ಮಾವಿನಕಾಯಿ ಹತ್ರ ಒಂದು ಸ್ಪೈಡ್ರ್ ಇದೆ, ವೆಬ್ ಕಟ್ಕೊಂಡಿದೆ. ಅದು ಮಾವಿನಕಾಯಿ ಮರದಲ್ಲಿ ನಾವಿಲ್ಲೆಲ್ಲ ಭೂತ ಎಲ್ಲ ತುಂಬ ನೋಡಿದ್ದೀರಿ. ಈಗೇನೋ ಇಲ್ಲ, ಎಲ್ಲ ಓಡೋಗ್ಬಿಟ್ಟವೆ. ಅವಾಗೆಲ್ಲ ಇತ್ತು, ಅವಾಗೆಲ್ಲ ಎದುರೋವಿ ನಾವು. ಮತ್ತು ಈಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಮಾವಿನಕಾಯಿ. ವಾವ್. ಏನು ಅದನ್ನ ಬೆಳಗ್ಗೆ ಮಾಡಿದ್ರೆ ಅಂತ ಅನಿಸುತ್ತೆ, ಆಮೇಲೆ ಮಾಡಿದ್ರೆ. ಈಗ ನಾವು ಜಾತ್ರೆ ನೋಡೋಣ ಅಂತ ಹೋಗ್ತಾ ಇದ್ರಿ. ಲೈಟಿಂಗ್ಸ್ ಹೆಂಗೆ ಮಾಡಿದ್ದಾರೆ ಲೈಟಿಂಗ್ಸು ಅಂತ ನೋಡಿಕೊಂಡು ಒಂದು ರೌಂಡ್ ಬರ್ತೀವಿ. ನಡ್ರಿ ಹೋಗೋಣ. ನೋಡಿ ಸಖತ್ತಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ ಲೈಟಿಂಗ್ಸು. ಸಖತ್ತಾಗಿ ಬರ್ತದೆ ಲೈಟಿಂಗ್ಸ್. ಆ ಸೌಂಡ್ಗೂ ಲೈಟಿಂಗ್ಸ್ಗೂ ಮ್ಯಾಚ್ ಆಗ್ತಾ ಇದೆ. ಸಖತ್ತಾಗಿ ಕಾಣಿಸ್ತಾ ಇದೆ. ಜಾತ್ರೆ ಅಂದರೆ ಜಾತ್ರೆ, ಜಾತ್ರೆ ಅಲ್ಲ ಊರಪ್ಪ. ನೋಡಿ ಹೆಂಗಿದೆ, ಮನೆ ಮನೆಗೂ ಲೈಟಿಂಗ್ಸ್ ಹಾಕಿದ್ರೆ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂದರೆ, ಎಷ್ಟು ಸ್ಮೂತಾಗಿ ಚೆನ್ನಾಗಿದೆ. ಬರೀ ಎಲ್ಲಿ? ಹೌದಾ? ಇದು ಲೊಕೇಶನ್ ಒಂಥರ ಚೆನ್ನಾಗಿ. ಇದು ತುಂಬ ಚೆನ್ನಾಗಿದೆ ಪ್ಲೇಸು. ನೋಡ್ಬೋದು, ಸಖತ್ತಾಗಿದೆ ಪ್ಲೇಸು. ಕಮ್ಮಿ ಜನ ಓಡಾಡ್ತಾ ಇರೋದು. ಬೆಳಗ್ಗೆ ಆದರೆ ನಿಮಗೆ ಸುಮಾರು ಜನ ನಡ್ಕೊಂಡು ಹೋಗ್ತಾರಾ? ಇಲ್ಲ, ಗಾಡೀಲಿ ಹೋಗ್ತಾರೆ. ಕೆಲವರು ಪಾದ ಮಾಡಂಗಿದ್ರೆ ನಡ್ಕೊಂಡು ಹೋಗ್ತಾರೆ, ಕೆಲವರು ಗೊತ್ತಿಲ್ಲ ನಮ್ಮದು. ಜಸ್ಟ್ ತೋರಿಸ್ತಾ ಇದೀನಿ ಹಬ್ಬ ಹೆಂಗಿರುತ್ತೆ ಅಂತ. ರೇಟ್ ಹಾಕ್ಬಿಟ್ಟಿದ್ದಾರೆ. ಇದೇ ಫೇಮಸ್ ಯೂಟ್ಯೂಬಲ್ಲಿ, ಅಲ್ಲೇ ಲಿಂಕ ಸಿಕ್ಕಿರೋದು, ಜಮೀನಲ್ಲೇ ಯೂಟ್ಯೂಬಲ್ಲಿದೆ. ನಾನು ಲಿಂಕ್ ಹಾಕ್ತೀನಿ ನಿಮಗೆ. ನಡ್ರಿ ಹೋಗೋಣ ಈಗ ವಾಪಸ್ಸು. ಬೆಳಗ್ಗೆ ಆದರೆ ಸಿಗುತ್ತೆ ನಿಮಗೆ ದೇವಸ್ಥಾನ ದರ್ಶನ. ಇವಾಗ ವಾಪಸ್ಸು ಹೋಗೋಣ. ಚೆನ್ನಾಗಿದೆ ಅಂತ. ವಿಲೇಜ್ ಸಾಕಾಗಿ, ವಿಲೇಜ್ ಎಲ್ಲ ಮಾಡರ್ನ್ ಆಗ್ಬಿಟ್ಟಿದೆ, ಈಗೆಲ್ಲ ಸಿಟಿ ಆದಂಗೆ ಆಗ್ಬಿಟ್ಟಿದೆ. ಮಸ್ತಾಗಿದೆ. ಇಲ್ಲೇನು ಹಾಕಿರೋದು ಲೈಟಿಂಗ್ಸ್? ಹೋಗಿದ್ದೆ ಬೆಲ್ಟ್ ಮೇಲೆಲ್ಲ ದೂರ ಕುತ್ಕೊಂಡು
ಹೌದಾ? ಉರುಳು ಕುತ್ಕೊಂಡು ಫೋನ್ ಬರ್ತಾರೆ ದೇವಸ್ಥಾನ ದೇವ್ರು ಹಿಡಿಯೋದಿಕ್ಕೆ ಎಲ್ಲಿಗೆ? ನಿನ್ನೆ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿತ್ತು. ಇಲ್ಲೇನಾ? ಆಯಿಲ್ ಎಲ್ಲ ಟ್ರಾನ್ಸ್ಫಾರ್ಮರ್ ಪೂರ್ತಿ ಆಯಿಲ್ ಇಲ್ಲ. ಹೌದಾ? ಇನ್ನು ಯಾವ ರೇಂಜಿಗೆ ಬ್ಲಾಸ್ಟ್ ಆಗಿರ್ಬೇಕದು? ಓವರ್ ಹೀಟ್ ಆಗ್ಬಿಟ್ಟು ಫುಲ್ ಬೆಂಕಿಯಲ್ಲಿ ನೋಡಿ. ಹೌದಾ? ಕೆಳಗಡೆ ಐತೆ ಚಿಕ್ಕ ಮೈ ಗಾಡ್, ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿದೆಯಂತೆ ನಿನ್ನೆ. ನೋಡಿ ಬೆಂಕಿ ಎತ್ಕೊಂಡ್ಬಿಟ್ಟಿದೆ. ನೋಡಿ ಆಯಿಲ್ ಆಗೈತೆ ನೋಡಿ. ಹುಷಾರ, ಕೇರ್ಫುಲ್ಲಾಗಿ ಲೈಟಿಂಗ್ಸ್ ಹಾಕಿದ್ದಾರೆ ತಿರ್ಗಾ. ಗುಡ್ ವರ್ಕ್. ವಾಪಸ್ ಹೈವೇಗೆ ಹೋಗ್ತಾ ಇದ್ದೀರಿ. ಸಖತ್ತಾಗಿದೆ. ಯಾಕೆ ಒನ್ ವೇಗೆ ಯಾಕೆ ಹೋಗ್ತಾ ಇದೆಯಾ? ಒಳಗೆ ಓಡಿಸ್ತೀನಿ ನೋಡು, ಹಂಗೆ ಓಡಿಸ್ತಾನೆ ಟಕ್ರಸನ ಕಟ್ ಹೊಡಿಯ. ನೋಡಪ್ಪ, ಬ್ಲಿಂಕ್ ಹಾಕೋ. ಕಾರಲ್ಲ ಇದು ನೋಡಿ ಒನ್ ವೇಲಿ ಹೋಗ್ತಾವನೆ, ಹೇಳಿದ ಮಾತು ಕೇಳ್ತಾ ಇಲ್ಲ. ನನ್ನ ಕೈ ಗಾಡಿನೂ ಕೊಡ್ತಾ ಇಲ್ಲ. ನಾವಾದ್ರೂ ಗಾಡಿ ನೋಡಿ ಒನ್ ವೇಲಿ ಕರ್ಕೊಂಡು ಹೋಗ್ತಾವನೆ, ನಾವಾದ್ರೂ ಗಾಡೀಲಿ ಓಡಿಸ್ತಾ ಇದ್ರಿ. ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆ ಒನ್ ವೇ ಇದು. ಇಂಡಿಕೇಟ್ರ್ ಹಾಕಿಲ್ಲ, ಏನೂ ಹಾಕಿಲ್ಲ. ನಾವಾಗಿದ್ರೆ ಆರಾಮಾಗಿ ಅಲ್ಲಿ ತಿರ್ಸ್ಕೊಂಡು ಹಿಂಗೆ ಹೋಗ್ಬಿಡ್ತಾ ಇದ್ರಿ. ಹತ್ರ ಇರೋದ್ರಿಂದ ಅದಕ್ಕೆ ಅವನು ಒನ್ ವೇಗೆ ಹೋಗ್ತಾ ಇದ್ದಾನೆ. ಪರವಾಗಿಲ್ಲ, ಕೇರ್ಫುಲ್ಲಾಗಿ ಓಡಿಸ್ತಾ ಇದ್ದಾನೆ. ಅವನ ಮೇಲೆ ನಂಬಿಕೆ ಇಟ್ಕೊಂಡು 2 ಜೀವ ಇದ್ದೇ ಕೂತಿದ್ದೀನಿ. ಅವನೇನಿಲ್ಲ, ಎಗರ್ಬಿಡ್ತಾನೆ. ಈಗ ತಗೊಂಡಿದ್ದ